ಎಲ್ಲ ಕರ್ನಾಟಕದ ಹೊರಗುತ್ತಿಗೆ ನೌಕರ ಬಂಧುಗಳೇ, ಏನು ಕಳೆದ 6 ವರ್ಷಗಳಿಂದ ನಮ್ಮ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು, ವಿಶೇಷವಾಗಿ ಕಸದ ಲಾರಿ ವಾಹನಗಳ ಚಾಲಕರು, ನೀರುಗಂಟಿಗಳು, ವಾಟರ್ಮ್ಯಾನ್ಗಳು ಮತ್ತು ಲೋಡರ್ಸು, ಕ್ಲೀನರ್ಸು, ವಿಡಿ ವರ್ಕರ್ಸು, ಸೂಪರ್ವೈಸರ್ಸು, ಡಾಟಾ ಆಪರೇಟರ್ಸು, ಬೇರೆ ಬೇರೆ ಯಾವುದೋ ರಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಸ್ಮಶಾನ ಕಾವಲುಗಾರರು, ಈ ರೀತಿಯಲ್ಲಿ ಎಲ್ಲ ವಿಭಾಗದ ಕೆಲಸ ಮಾಡ್ತಕ್ಕಂಥ ಸುಮಾರು 16,000 ಜನರನ್ನು ನೇರ ಪಾವತಿ ಮಾಡಬೇಕು, ಪೌರ ಕಾರ್ಮಿಕರ ಮಾದರಿ ಅವರನ್ನು ಕೂಡ ನೇರ ಪಾವತಿ ತರಬೇಕು ಅಂತೇಳಿ ಕಳೆದ 6 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈಗಾಗಲೇ 2 ಬಾರಿ ಹಣಕಾಸು ಇಲಾಖೆಗೆ ಕಡತ ಹೋಗಿ ವಾಪಸ್ ಬಂದಿದೆ. ಇವತ್ತು ಹಣಕಾಸು ಇಲಾಖೆಗೆ ಮತ್ತೊಮ್ಮೆ 3ನೇ ಬಾರಿ ಈ ಕಡತವನ್ನು ಕಳಿಸಲಾಗಿದೆ. ಇದು ನಾವೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಹೋರಾಟದ ಫಲವಾಗಿ ಕೂಡ ಆಗ್ತಾ ಇದೆ. ಒಂದು, ನಮ್ಗೆ ಈಗಾಗಲೇ ಸಚಿವರ ಜೊತೆ, ರಹೀಂಖಾನ್ ಸಾಹೇಬ್ರ ಜೊತೆ ಕೂಡ ಮಾತಾಡಿದ್ವಿ, ಕರಾವಳಿ ಸಚಿವರು ಮತ್ತು UD ಸೆಕ್ರೆಟರಿಯವ್ರ ಹತ್ರ ಮತ್ತು DM ನಿರ್ದೇಶಕರು ಕೂಡ ಚರ್ಚೆ ಮಾಡಿದ್ವಿ. ಈ ಸಾರಿ ಹಣಕಾಸು ಇಲಾಖೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಿರೀಕ್ಷೆಗಳನ್ನ ಹುಸಿ ಮಾಡಬಾರ್ದು ಮತ್ತು ಈ ಬೇಡಿಕೆನ ಜಾರಿ ಮಾಡಬೇಕು. ಇದು ಕರ್ನಾಟಕದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಎಲ್ಲ ಇಲಾಖೆಗಳಿಗೂ ಅಂತೇಳಿ ಈಗಾಗಲೇ ಇವತ್ತು ನಮ್ಮ ಜೊತೆಗೆ ನಮ್ಮ ತಂಡದಲ್ಲಿ ಕಲಬುರಗಿ ವಿಭಾಗ ಸಂಚಾಲಕರಾಗಿದ್ದ ಸುಧಾಮ್ ಪಾಟೀಲ್ ಅವರು, ಇಂಡಿಯಾ ಚಂದ್ರಣ್ಣ ಅವರು ಮತ್ತು ಉಡುಪಿ ಕರಾವಳಿ ಭಾಗದಿಂದ ವಿನಯ್ ಅವರು, ಪವನ್ ಅವರು ಮತ್ತು ರಾಯಚೂರಿನಿಂದ ಯೇಸುದಾಸು ಮತ್ತು ಯಾದಗಿರಿಯಿಂದ ಗೋವಿಂದ, ಹೀಗೆ ಹಲವಾರು ಜನ ಇವತ್ತು ಜೊತೆ ಬಂದು ಇಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡು, ನಿನ್ನೆಯಿಂದ ಕೂಡ ಅವ್ರು ಉಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು FD ಅಲ್ಲಿ ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಒಂದು, ನಮ್ಮೆಲ್ಲ ಹೊರಗುತ್ತಿಗೆ ನೌಕರರಿಗೆ ನಾವು ಮನವಿ ಮಾಡ್ತಕ್ಕಂಥದ್ದು, ಏನು ನಿರಂತರವಾದ ಹೋರಾಟಗಳನ್ನ ನಾವು ಮಾಡ್ಕೊ ಬಂದಿದ್ದೀವಿ, ಆ ಹೋರಾಟಗಳನ್ನ ಉಳಿಸ್ಕೊಳ್ಬೇಕು. ಯಾಕಂದರೆ ಒಂದು ನಿರೀಕ್ಷೆ ಇಟ್ಕೊಂಡು 3ನೇ ಪ್ರಯತ್ನ, ಈಗ ಎಷ್ಟೇ ಬಾರಿ ಅದು ವಾಪಸ್ ಬಂದು ಕೂಡ ನಾವು ಮತ್ತೆ ಪ್ರಯತ್ನ ಮಾಡಿ ಇವತ್ತು ಹಣಕಾಸು ಇಲಾಖೆ ಕಡತ ಹೋಗಿದೆ. ಈ ಕಡತ ಈ ಸಾರಿ ಅಂತಿಮವಾಗಿ ಸಹಿ ಆಗಬೇಕು. ಮತ್ತು ಇನ್ನೊಂದು ಭಾಳ ಜನ ಇವತ್ತು ನಾವು ನೋಡ್ತಿದ್ದೀವಿ, ಒಂದು ಸಂಘಟನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಕಾರ್ಯಕರ್ತರು. ಯಾಕಂದ್ರೆ ನೋಡಿ, ಇವತ್ತು ಪಾಪ ಇಲ್ಲಿ ರಾಯಚೂರಿಂದ 7 ಕಿಲೋಮೀಟರಿಂದ, ಬೀದರಿಂದ, ಉಡುಪಿಯಿಂದ ರಾತ್ರಿ ಅವರೆಲ್ಲ ಕಾರ್ಯಕರ್ತರು, ಲೀಡರ್ಗಳು ಎಲ್ಲರೂ ಕೂಡ ಇಲ್ಲಿ ಯಾದಗಿರಿಯಿಂದ ಎಲ್ಲ ಕೂಡ ಬಂದು ಅವ್ರ ಮನೆ ಮಠ ಎಲ್ಲವನ್ನ ಬಿಟ್ಟು ಇಲ್ಲಿ ನಿಂತು ನಮ್ಮ ಸಾವಿರಾರು ಜನ ಕಾರ್ಮಿಕರು ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಅರಿವು ನಮ್ಮ ಕಾರ್ಮಿಕರಿಗೆ ಇರಬೇಕು, ಹೊರಗುತ್ತಿಗೆ ನೌಕರಿಗೆ ಇರಬೇಕು. ಎಲ್ಲ ಕೂತ್ಕೊಂಡು ಕಾಮೆಂಟ್ ಹಾಕೋದು, ಟೀಕೆ ಮಾಡೋದಲ್ಲ, ವಿಷಯಗಳು ತಿಳ್ಕೊಳ್ಬೇಕು. ಯಾರು ಈ ಪ್ರಯತ್ನ ಮಾಡ್ತಿರೋ ಅದಕ್ಕೆ ಕೈ ಹೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಸೊ ನಿರಂತರವಾಗಿ 24/7 ರೀತಿಯಲ್ಲಿ ಈ ಕೆಲಸ ನಡೀತಾ ಇದೆ. ಈಗಲೂ ಕೂಡ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಇವತ್ತು ಕೂಡ ಮಧ್ಯಾಹ್ನ ಒಂದು ಮೀಟಿಂಗ್ ಕೂಡ, ಈಗ ಸಚಿವ ಮೀಟಿಂಗ್ ಕೂಡ ಆಗಿದೆ. ಸಾಕಷ್ಟು ಏನು ಒತ್ತಡ ಇರಬೇಕು ಆ ಕೆಲಸ ಮಾಡ್ತಿದ್ದೀವಿ. ಸೆಷನ್ನಲ್ಲೂ ಕೂಡ, ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ವಿಚಾರವನ್ನು ಚರ್ಚೆಗೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ನಮ್ಮ ಸಂಘಟನೆ ಮಾಡ್ತಾ ಇದೆ. ನಮ್ಮ ಎಲ್ಲ ಹೊರಗುತ್ತಿಗೆ ನೌಕರರು ಒಂದೇ ಬೇಡಿಕೆ ನಮ್ಮದು, ಏನಿಲ್ಲ, ನಮ್ಮ ಬೇಡಿಕೆ ನೇರ ಪಾವತಿ ಆಗಬೇಕು, ಅದಷ್ಟೇ ನಮ್ಮ ವಿಚಾರ. ನಾವೆಲ್ಲ ಕೂಡ ಇದೇ ಒಗ್ಗಟ್ಟು ಮತ್ತು ಸಂಘಟನೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ಮನವಿ ಮಾಡ್ತೀನಿ. ನಮಸ್ಕಾರ.